ಹಾಯ್ ಎಲ್ಲರಿಗೂ ನಮಸ್ಕಾರ ರೀ. ನಾನು ಇವತ್ತು ಏನು ಈ ಟಾಪಿಕ್ ತೊಗೊಂಬಂದೀನಿ ಅಂತಂದ್ರೆ ಟ್ಯಾಲಿ ERP ಮತ್ತು ಟ್ಯಾಲಿ ಪ್ರೈಮ್ಗೆ ಏನು ಡಿಫ್ರೆನ್ಸ್ ಐತಿ ಅಂತೇಳಿ. ಒಬ್ಬೊಬ್ರು ಏನು ಮಾಡ್ತೀರ ಅಂತಂದ್ರೆ ನೀವು ERPನ ಕಲ್ತಿರ್ತೀರಿ. ಸೊ ಈಗ ಪ್ರೈಮ್ ಹೊಸದಾಗಿ ವರ್ಷನ್ ಬಂದೈತಲ್ಲ, ಸೊ ಏನೋ ಚೇಂಜ್ ಐತಿ, ಡಿಫಿಕಲ್ಟ್ ಐತಿ, ಸೊ ಅದನ್ನು ಮಾಡಿದ್ರೆ ನಂಗೆ ಜಾಬ್ ತೊಗೋದಿಲ್ಲೇನೋ ಅಂಥೇಳಿ ನೀವೇನು ಮಾಡ್ತೀರ ಅಂತಂದ್ರೆ ಟ್ಯಾಲಿ ಪ್ರೈಮ್ನ ಹಚ್ತೀರಿ. ಬಟ್ ಭಾಳ ಏನೇ ಡಿಫ್ರೆನ್ಸ್ ಇಲ್ಲ, ಸ್ವಲ್ಪ ಡಿಫ್ರೆನ್ಸ್ ಐತಿ ಇದ್ರೊಳಗೆ. ಸೊ ERP ಒಳಗೆ ಮತ್ತು ಪ್ರೈಮ್ ಒಳಗೆ ಏನಂದ್ರೆ ಮೇನ್ ನಾವು ಕಂಪ್ನಿ ಕ್ರಿಯೇಟ್ ಮಾಡ್ಬೇಕಂದ್ರೆ Alt F3 ಹೊಡಿತೀವಿ. ಸೇಮ್ Alt F3ನ ಅದ್ರೊಳಗೆ ಬರುತ್ತೆ. ಆಮೇಲೆ ಕ್ರಿಯೇಟ್ ಹೋದ್ಮೇಲೆ ಕ್ರಿಯೇಟ ಬರುತ್ತೆ. ಸೊ ಅಲ್ಲಿ ಕ್ರಿಯೇಟ್ ನಮ್ಮ ನೇಮ್ ಅದು ಹಾಕ್ತೀವಿ, ಸೊ ಅದೆಲ್ಲ ಸೇಮ್ ಬರುತ್ತೆ. ಆಮೇಲೆ ಫೈನಾನ್ಷಿಯಲ್ ಇಯರ್ ಹಾಕ್ತೀವಿ, ಸೊ ಅದೆಲ್ಲ ಬರುತ್ತೆ. ಎಂಟರ್ ಮಾಡ್ಕೊತ ಹೋಗ್ಬೇಕು ರೀ. ಸೊ ನೆಕ್ಸ್ಟ್ ಗೆಟ್ವೇ ಆಫ್ ಟ್ಯಾಲಿ ಬರುತ್ತೆ. ಸೊ ಅಲ್ಲಿ ಗೆಟ್ವೇ ಆಫ್ ಟ್ಯಾಲಿ ಒಳಗೆ ಏನಾಗುತ್ತೆ ಅಂತಂದ್ರೆ ಇದ್ರೊಳಗೆ ಟ್ಯಾಲಿ ERP ಒಳಗೆ ಅಕೌಂಟ್ ಇನ್ಫೋ, ಪೆರೋಲ್, ಇನ್ವೆಂಟ್ರಿ ಹಿಂಗೆ ಸಪ್ರೇಟ್ ಅದೇ ಆದ ಸಪ್ರೇಟ್ ಪಾರ್ಟ್ಸ್ ಇದ್ದು. ಬಟ್ ಇದ್ರೊಳಗೆ ಟ್ಯಾಲಿ ಪ್ರೈಮ್ ಒಳಗೆ ಏನಾಗುತ್ತೆ, ಮೇನ್ ಕ್ರಿಯೇಟ್ ಅಂತ ಬರುತ್ತೆ. ಕ್ರಿಯೇಟ್ ಒಳಗನ ಎಲ್ಲನೂ ಸ್ಟೆಪ್ಸ್ ಇರುತ್ತೆ. ಲೇಜರ್ ಗ್ರೂಪ್, ಸ್ಟಾಕ್ ಗ್ರೂಪ್, ಪೆರೋಲ, ಸೊ ಅದೆಲ್ಲನೂ ಅದ್ರೊಳಗೆ ಇರುತ್ತೆ. ನೀವು ಅಲ್ಟ್ರೊಳಗೆ ಹೋದ್ರೆ ಸೇಮ್ ಅದು ಬರುತ್ತೆ. ಸೊ ERP ಒಳಗೆ ಅಲ್ಟ್ರೊಳಗೆ ಪರ್ಟಿಕ್ಯುಲರ್ ಒಂದೊಂದು ಇದ್ರೊಳಗೂ ಅಲ್ಟ್ರಾ ಇರ್ತೈತಿ. ಬಟ್ ಇದ್ರೊಳಗೆ ಹಂಗಿಲ್ಲ, ಒಂಥರ ಅಲ್ಟ್ರಾ ಇರ್ತೈತಿ. ಸೊ ಒಂದು ವೋಚರ್ ಇರ್ತೈತಿ, ಒನ್ ಡೇ ಬುಕ್ ಇರುತ್ತೆ. ಸೊ ಇದ್ರೊಳಗೆ ಇಷ್ಟ ಐತಿ. ಮತ್ತು ಇನ್ನೊಂದು ಏನಂತಂತಂದ್ರೆ ನಾನು ERP ಒಳಗೆ ಏನೋ ಒಂದು ಸೆಟ್ಟಿಂಗ್ ಮಾಡ್ಬೇಕಿತ್ತಂತಂದ್ರೆ F11 ಹೊಡೆದು ಮಾಡ್ತೀನಿ. ಬಟ್ ಇದ್ರೊಳಗೆ ಪ್ರೈಮ್ ಒಳಗೆ ಏನೈತೆ ಅಂತಂದ್ರೆ ವೋಚರ್ ಓಪನ್ ಮಾಡಿ, ಸೊ ಅದರ್ ವೋಚರ್ ಅಂತ ಬರುತ್ತೆ ಸೈಡಿಗೆ ಕಾರ್ನರಿಗೆ. ಸೊ ಅದರ್ ವೋಚರ್ ಹೋಗಿ, ಸೊ ಅಲ್ಲಿ ಡೆಬಿಟ್ ಬೇಕು, ಏನು ರಿಟರ್ನ್ ಇದ್ದಾಗ ಏನು ಬರುತ್ತೆ ಅಥವಾ ಪರ್ಚೇಸ್ ರಿಟರ್ನ್, ಸೇಲ್ಸ್ ರಿಟರ್ನ್ ಏನು ಬರುತ್ತಲ್ಲ, ಸೊ ಅದನ್ನು ಆ್ಯಕ್ಟಿವ್ ಮಾಡ್ಕೊಂಡಿರ್ತೀವಿ. ಕಂಪ್ನಿ ಕ್ರಿಯೇಟ್ ಮಾಡೋದು ಅಥವಾ ಡೇಟ್ ಹಾಕೋದಿದ್ರೆ F2 ಹೊಡೆಯೋದು ಅದೆಲ್ಲನೂ ಸೇಮ್ ಇರುತ್ತೆ. ಲೇಜರ್ ಕ್ರಿಯೇಟ್ ಮಾಡೋದಿರ್ಬೋದು, ವೋಚರ್ ಕ್ರಿಯೇಟ್ ಮಾಡೋದು, ಪ್ರಾಫಿಟ್ ಚೆಕ್ ಮಾಡೋದು, ಎರಡರೊಳಗೂ ಸೇಮ್ ಇರುತ್ತೆ. ಆಮೇಲೆ ವ್ಯಾಟ್ ಅದು ಆ್ಯಕ್ಟಿವ್ ಮಾಡೋದು ಅಲ್ಲಿ ಚೇಂಜ್ ಆಗುತ್ತೆ. ವ್ಯಾಟ್ ಆ್ಯಕ್ಟಿವ್ ಮಾಡೋದಿತ್ತಂದ್ರೆ F11 ಹಿಡಿದು ವ್ಯಾಟ್ ಎಸ್ ಮಾಡಬೇಕು. GST ಏನಂತಂದ್ರೆ ERP GST ಎಸ್ ಮಾಡಿ ಅಲ್ಲೆಲ್ಲ ಸಪ್ರೇಟ್ ಹಾಕ್ತಿದ್ವಿ ಎಸ್ ಮಾಡಿ. ಬಟ್ ಟ್ಯಾಲಿ ಪ್ರೈಮ್ ಒಳಗೆ ಏನಾಗುತ್ತೆ ಅಂದ್ರೆ ಮೇನನ್ನು ನಾವು ಕಂಪ್ನಿ ಕ್ರಿಯೇಟ್ ಮಾಡಿದಾಗ ಎಂಟ್ರಿ ಮಾಡ್ಕೋತಾ ಹೋದಾಗ, ಸೊ ನಮಗಲ್ಲಿ GST ನಂಬರ್ ಹಾಕೋದು ಬರುತ್ತೆ. ಸೊ ಅಲ್ಲಿ GST ನಂಬರ್ನ ಹಾಕ್ತಾ ಹೋಗಬೇಕು. ಸೊ ಈ ಥರ ಸ್ವಲ್ಪ ಚೇಂಜಸ್ ಐತಿ. ಆಮೇಲೆ ನಿಮ್ಗೆ ಏನಾದರೂ ಹಿಂಗೆ DR CR ಬೇಕಂದ್ರೆ ನಾವು Control-V ಮಾಡ್ತಿದ್ವು. ಬಟ್ ಇಲ್ಲಿ ಹಾಗಿಲ್ಲ. ಚೇಂಜ್ ಮೂಡ್ ಅಂತ ಈ ಸೈಡಿಗೆ ಕಾರ್ನರಿಗೆ ಬರುತ್ತೆ, ಚೇಂಜ್ ಮೂಡ್ ಅಂತ. ಸೊ ಅಲ್ಲಿಗೆ ಆ್ಯಸ್ ಇನ್ವಾಯ್ಸ್, ಐಟಮ್ ಇನ್ವಾಯ್ಸ್ ಬೇಕಿದ್ರೆ ಐಟಮ್ ಇನ್ವಾಯ್ಸ್, ಆ್ಯಸ್ ವೋಚರ್ ಬೇಕಿದ್ರೆ ಆ್ಯಸ್ ವೋಚರು, ಸೊ ಅದನ್ನೆಲ್ಲನೂ ಚೇಂಜ್ ಮಾಡೋದು. ಬಟ್ ಕೀಸ್ ಇರ್ಬೋದು, ಲೇಜರ್ ಇರ್ಬೋದು, ಸೊ ಅದೆಲ್ಲನೂ ಸೇಮ್ ಇರುತ್ತೆ ನಿಮ್ಗೆ. ಇದು ನೋಡಿರಿ, ಅಕೌಂಟ್ ಇನ್ವಾಯ್ಸ್, ಡಬಲ್ ಎಂಟ್ರಿ, ಸಿಂಗಲ್ ಎಂಟ್ರಿ, ಸೊ ಏನು ಬೇಕಿಲ್ಲ ನಮ್ಗೆ ಅದು ಬರುತ್ತೆ. ಅಥವಾ ಇನ್ನೊಂದು ಆಪ್ಷನ್ ಬರುತ್ತೆ, ERP ಒಳಗಿಲ್ಲ, ಅದು ಮೇ ಬಿ ಟ್ಯಾಲಿ ಪ್ರೈಮ್ ಒಳಗಿದ್ರೆ ಚಾರ್ಟ್ ಆಫ್ ಅಕೌಂಟ್ ಅಂತ ಬರುತ್ತೆ. ಚಾರ್ಟ್ ಆಫ್ ಅಕೌಂಟ್ ಮಲ್ಟಿಪಲ್ ನಾವು 1000 ಲೇಜರ್ನ ಒಂದೇ ಟೈಮ್ ಕ್ರಿಯೇಟ್ ಮಾಡೋದು. ಅದಕ್ಕೆ